ಗುಡ್ ಮಾರ್ನಿಂಗ್ ಗಾಯ್ಸ್. ಇನ್ನು ಬಾಯ್ಸ್ ಎಲ್ಲ ಮಲ್ಕೊಂಡಿದ್ರು. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಚರಣ ಮನೋಣ್ಣ ಬೈಕ್ ತಗೊಂಡು ಸೀದಾ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ ಗಾಯ್ಸ್. ಕ್ಷಣ ಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಗಾಯ್ಸ್. A few moments later. ಹಂಗೆ ಕಳಸದಿಂದ 5 ಕಿಲೋಮೀಟರ್ಲಿರೋ ಸಂಸ್ಥೆಗೆ ಬಂದ್ವಿ ಗಾಯ್ಸ್. ಆದರೆ ಒಳಗೆ ಏನೋ ಕೆಲಸ ನಡೀತಿರೋ ಕಾರಣದಿಂದ ನಮಗೆ ಒಳಗೆ ಬಿಡಲಿಲ್ಲ ಗಾಯ್ಸ್. ಈ ಜಾಗದಲ್ಲಿ ಒಂದು ಕನ್ನಡ ಮೂವಿ ಶೂಟ್ ಆಗಿದೆ. ಯಾವ ಮೂವಿ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. A few moments later. ಗಾಯ್ಸ್, ನಾವು ಇವಾಗ ಕಳಸದಿಂದ 14 ಕಿಲೋಮೀಟರ್ಲಿರೋ ಬಾವಿಕೊಂಡ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ಕಾಲೇಜು ಚಲೋ 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 ಅಲ್ಲ ಯಾರು ಬಿದ್ದುಕೊಂಡು ಅಯ್ಯೋ ಅಲ್ಲಿ ನೋಡಲ್ಲಿ ಅಲ್ಲಿ ಕೆಟ್ಟ ಆಫ್ ರೋಡ್. ಅಯ್ಯೋ ಹೊಡಿಯೋಕು ಹೊಡಿಯಂಗ ಆರಾಮಾಗಿ ಹೊಡಿಯ ತಂಡರ್ ಹೇತ್ಕೊಂಡ್ಯಾ. ನಮ್ಮ ಅರಿಜಿನ್ ಆಗಲ್ಲ, ಗಾಡಿ ಇಲ್ಲೇ ಬಿಟ್ಬಿಡ್ತೀನಿ ಅಂತಿದ್ದಾನೆ. ಅದು ಹಿಮಾಲಯನ್ 450 ಹಿಡ್ಕೊಂಡು ನಾವು R15 ಆನ್ ರೋಡ್ MT ಆನ್ ರೋಡ್ ಗಾಡಿ ಹಿಡ್ಕೊಂಡು ಹೊಡಿತಾ ಇದೀವಿ. ಆಲ್ರೆಡಿ MT ಫಸ್ಟ್ ಹತ್ಬಿಟ್ಟಿದೆ. ಎಕ್ಸ್ಪಲ್ಸ್ ಬಂತು, ಬದ್ಲೆ ಕೆಳಬಿಡ ಗಾಡಿ. ಹಳ್ಳಕೊಂಡೋಯ್ತಿರೋ ಮೇಕೆ ಕೆಳಬಿಡ ಗಾಡಿ ಕೆಳಗೆ ಬಿಡ್ತೈತೆ ಬರ ಕೆಳಬಿಡ. ಹೊಡಿ ಹೊಡಿಯ ಸಾಕು ಸಾಕು ಸಾಕು. ಗಾಡಿ ಇರ್ಲಿ ಹಿಂದಗಡೆ ಊಷ್ಟಾಗಿ ಹೋಗ್ತೀವಿ. ಇಲ್ಲಿ ನಮ್ ಸಿಂಹ ಎಲ್ಲಾ ಕಡೆ ನುಗ್ಸ್ತೀನಿ. ಶಾರ್ಟ್ ಆದ ಆಫ್ ರೋಡ್ ಮಾಡ್ಬಿಡ್ತೀನಿ. ಆನ್ ರೋಡ್ ತೆಗ್ದು R15 ನೀನು ಹೆಂಗ್ ಬಿಡ್ಬೇಕಾ ಫುಲ್ ಆಫ್ ರೋಡು. ನಮ್ಮ ಗಾಡಿ ಎಲ್ಲ ಮೇಲೆ ನಿಂತಿದ್ದಾವೆ ಆಲ್ರೆಡಿ. R15 ಇದೆ, R15 ಕಿರಣ ಹೊಡಿತಾರೆ. ಹೋಗ್ರೋ ಬ್ಯಾಕಪ್ ಇವು ಕುಮಾರ. ಅಲ್ಲೊಂದು ಗಾಡಿ ಸೇರ್ಕೊಂಡಿದೆ ಎಕ್ಸ್ಪಲ್ಸು ರಾಕೇಶ್ ಅವ್ರದ್ದು. ಟೆಂಡಾಬರ್ಡ್ ಅಲ್ಲೇ ನಿಲ್ಸಿದ್ದೀವಿ, ಆಗಲ್ಲ ಅಂತೇಳಿ R15 ಮಾತ್ರ ಇಲ್ಲಿ ತನಕ ತಂದೀವಿ. ಇಲ್ಲಿಂದ ನೋಡ್ಬೇಕು. ಟೆಂಡಾಬರ್ಡ್ ರೈಡರ್ ಇಲ್ಲಿದ್ದಾರೆ ನೋಡ್ರಿ. ಬಿದ್ರು ಬೇಜಾರಾಗ್ಕೋಬೇಡ್ರಿ. ನಮ್ದೆಲ್ಲ ಫೈಬರ್ ಮೊದಲೇ ಆಫ್ ರೋಡ್ ಗಾಡಿನೇ ಅಲ್ಲ. ಆಕ್ಚುಲಿ ನಾನು 2 ಸಲ ಬಿದ್ದೆ. ನನ್ನ ಬೈಕ್ 2 ಸಲ ಬಿತ್ತು, ನಾನು 1 ಸಲ ಬಿದ್ದೆ. ಅದರಲ್ಲಿ ಇನ್ನೊಬ್ರು ನಮ್ ಗ್ಯಾಂಗಲ್ ನಮಗೆ ಬೀಟ್ ಮಾಡೋ ಗಾಡಿನೇ ಇಲ್ಲ. ಹೈವೇ ಸಿಕ್ಕ್ರೆ ಗೈಸ್ ಆಲ್ರೆಡಿ ಫುಲ್ ಊಸ್ಟ್ ಆಗಿ ಹೋಗಿದ್ದೀವಿ. ಪ್ರೂಫ್ ಆಗಿ ಹೋಗ್ಬಿಡ್ತು. ಕಡಿಕಿನ್ನ ಬೇಡ R15 ಬರುತ್ತೆ. ಬ್ಯಾಕಪ್ ಹುಡುಗರಿದ್ದಾರೆ. ನಮ್ಮ ಗಾಡಿಗೆ ಬಂದು ತೋರಿಸ್ತೀನಿ. ಹಿಮಾಲಯನ್ ರೈಡರ್ ಗಾಡಿ ಅಲ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇದು ಸೈಕೋರ್ ಗಾಡಿ, ಇದು ರಾಕೇಶ್ ಅವ್ರದ್ದು, ಅದು ನನ್ನ ಗಾಡಿ. ಬಾತ್ ಹೊಡಿತಾರೆ. ಸಿಕ್ಕಾಪಟ್ಟೆ ಆಫ್ ರೋಡ್ ಗಾಡಿ.
ಇಲ್ಲಿ ಬರಕ್ಕೆ ಹೋದವರು ಕಳಸ ಹತ್ರ, ಕಳಸದಿಂದ 15 ಕಿಲೋಮೀಟ್ರು. ಈ ಪ್ಲೇಸಿಗೆ ಬರಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಸಿಂಗಲ್ ಮಾತ್ರ ಬರಕ್ಕೆ ಹೋಗಬೇಡಿ, ಡಬಲ್ ಇದ್ರೂ ಬರಕ್ಕೆ ಹೋಗಬೇಡಿ. ಗ್ಯಾಂಗ್ ಇದ್ರೆ ಮಾತ್ರ ಬೈಕ್ ಆಫ್ ರೋಡ್ ತೊಗೊಂಬನ್ನಿ. R15 ಅಂತೂ ಇಂತೂ ಮೇಲೆ ನುಗ್ತಿದೆ. ಥಂಡರ್ಬರ್ಡ್ ಮತ್ತೆ ಹಿಮಾಲಯನು ಬರ್ತಿಲ್ಲ. ಹಿಮಾಲಯನ್ ಇವ್ರು ಮೊನ್ನೆ ರೆಡಿ ಮಾಡ್ತಿದ್ದಾರೆ, ಏನೋ ಆಗಿದೆ ಅಂತ ಪ್ರಾಬ್ಲಮ್. ಇವ್ರು ಮಾತ್ರ ಇವ್ರದ್ದು ಗಾಡಿ ಫುಲ್ ಹೀಟ್ ಆಗಿ ಬಸ್ಟ್ ಆಗಿದೆ, ಹೀಟ್ ಆಗಿದೆ. ಬಾ ತಂಬರೋಣ. ಇನ್ನ ಸೈಕೋರ್ ಗಾಡಿ, ರಾಕಿಯವ್ರ ಗಾಡಿ ನಿಂತಿದೆ. ಅವೆರಡು ತಗೊಂಡು ಹೋದ್ರೆ ಗಾಯ್ಸ್ ಬಟ್ಟೆ ಶೂ ಎಲ್ಲ ಊಷ್ಟೋಗಿದ್ದಾವೆ. ಹೊಡಿಯೋದಕ್ಕೆ ಬಿಟ್ರೆ ಕ್ರೇಜಿಯಾಗಿ ಹೊಡಿಬೇಕು. ಯಾವತ್ತಿಗೂ ಎಕ್ಸ್ಪಲ್ಸರ್ ಹೊಡಿತೀನಿ ಅಂದ್ರೆ ಕ್ರೇಜಿ ಇರಬೇಕು, ಆಫ್ ರೋಡ್ ಹಂಗೆ ಇರಬೇಕು. ಗಿಮ್ಟಿ ಎಲ್ಲ ಹೊಡಿಬೋದು, ಬಟ್ ಲೈಟ್ ವೇಟ್ ಗಾಡಿ ಹೊಡಿತಾರೆ. ಹೊಡಿಯೋ ಅಂತ ಇದ್ರೆ ಹೊಡಿತಾರೆ, ಬಟ್ ನಮ್ಮ ಎಕ್ಸ್ಪಲ್ಸಿಗೆಲ್ಲ ಹೋಲಿಕೆ ಮಾಡೋಕೆ ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಮುಂದೋಗ್ಬಿಟ್ಟಿದ್ರು, ಆದರೆ ನಮ್ಮ ಸೈಕರ್ ಗಾಡೀಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನಾವು ಇಬ್ಬರೇ ಇದ್ದೀವಿ, ಏನು ಮಾಡ್ತೀವಿ, ಏನಾಗುತ್ತೆ ನೋಡೋಣ ಬನ್ನಿ. ಸಕ್ಸಸ್ಫುಲಿ ಕಂಪ್ಲೀಟ್ ಗಾಯ್ಸ್. ಅಂದ್ರೆ ಒಬ್ನೇ, ಅದು ಇವನೇ ರೇಡರ್ ಕುಮಾರ. ಇನ್ನು ಹಳೆ ವಿಡಿಯೋದಲ್ಲಿ ನೋಡಿದಿರಲ್ಲ ಗೈಸ್, KU ಕುಮಾರ ಅಂತ. ಗಾಡಿ ಹೊಡಿಯೋ ಅಂದ್ರೆ ನಾವು ಬಂದಿರೋದು ಈಗಾಗಲೇ ಚಿಕ್ಕಮಂಗ್ಳೂರ್ ಹತ್ರ ಇದೀವಿ, ಮತ್ತೆ ಭದ್ರಾವತಿ ತಕ ಕೊಡ್ರಿ ಗಾಡಿ. ಪಿಳಿಂಗೇರಿ ಹತ್ರ ಕೊಡ್ಬೇಕಂತೆ. ಗೈಸ್ ಆಕ್ಚುಲಿ ಮುಕ್ಳರ್ ಆಫ್ ರೋಡ್ ಹೊಡ್ಕೊಂಡ್ ಬಂದಿವಿ. ಅವ್ನ ಆಫ್ ರೋಡ್ ಹೊಡೆದಿರೋ ಹೊಡ್ತಕ್ಕೆ ನೋಡಿ ಅವ್ನ ಪ್ಯಾಂಟ್ ಅರ್ಧೋಗೈತೆ, ಪ್ಯಾಂಟ್ ಎಲ್ಲ ಹರ್ಕೊಂಡು ಆಫ್ ರೋಡ್ ನಮ್ದೆಲ್ಲ ಓಕೆ. ಒಬ್ರು ತೋರಿಸ್ತೀನಿ ನೋಡಿ ಈಗ ನಡೀತಿರೋದು ವ್ಯವಸ್ಥೆ. ಅವ್ರು ಆಫ್ ರೋಡಿಂಗ್ ಬೇಡ, ನಮ್ ಸ್ಥಿತಿ ಹೆಂಗಾಯ್ತಂದ್ರೆ ಆಫ್ ರೋಡಿಂಗ್ ಕಷ್ಟ ಮಚ್ಚಿ. ಒಂದಿನ ಕ್ಲಬ್ ಗಜಮಾ, ಒಂದ್ ದಿವಸ ಫುಲ್ ಟ್ರೆಕ್ಕಿಂಗು 7 ಕಿಲೋಮೀಟ್ರು, 7-14. ಅದು ನಾವು ಒಂದ್ ಸೈಡ್ ಹೇಳಿದ್ ಬ್ರೋ. ನಾವ್ ಅವಾಗೆಲ್ಲ 30 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ತಿದ್ವಿ, ನೀವು ಬರೀ 14 ಕಿಲೋಮೀಟರ್ ಅಂತೀರಪ್ಪ. ಅದಕ್ಕೆ ಇವಾಗ ಹಿಂಗ್ ನಡೀತಿರೋದು ಅಲ್ವಾ. ಒಬ್ರು ಮೈಸೂರಿಂದ ನಮ್ ಜೊತೆ ಬಂದಿದ್ದಾರೆ, ಫಸ್ಟ್ ಟೈಮ್ ರೇಡಿಗೆ ಬಂದಿರೋದು. ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೆಂಗ ಅನಿಸ್ತು? ಅನ್ನಿಸ್ತಪ್ಪ ಅಲ್ಲ ಹೇಳೋದು. ಹುಡುಗರು ಕ್ರೇಜಿ ಆಗವ್ರೆ, ಅವ್ರ ಜೊತೆ ನಾವು ಕ್ರೇಜಿ ಆಗಿದ್ದೀವಿ ಅಷ್ಟೇ. ನಾ ಹೇಳೋದು ಇನ್ನೇನು ಹೇಳಿ. ನಮ್ ಬ್ರೋ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ನನ್ನ ಆಸೆಯ ಶಾಜಹಾನಿಗೆ ನಾನು ಬಳಿ ಮಹಾರಾಣಿ. ಇನ್ನೂ ತುಂಬ ವಿಡಿಯೋ ಇದೆ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ.